ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಶೇಷವಾಗಿ ವಿಜಯಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ 6ನೇ ಆವೃತ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಇದುವರೆಗೆ ತಾವು ನೀಡಿದಂಥ ಸಹಯೋಗ ಬಹಳಷ್ಟು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಇವತ್ತು ಭಾರತದಲ್ಲಿನೇ ಒಂದು ವಿಶೇಷವಾದಂಥ ಸ್ಥಾನ ಈ ಒಂದು ಸ್ಪರ್ಧೆ ಪಡಿತಾ ಇದೆ. ಏಕೆಂತಂದರೆ ಟೈರ್ 3 ಸಿಟಿ ವಿಜಯಪುರದಂತಹ ಒಂದು ನಗರದಲ್ಲಿ ಈಗೇನು ಕ್ಯಾಪಿಟಲ್ ಸಿಟೀಸ್ ಅಂತೀವಿ, ಡೆಲ್ಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್, ಕಲ್ಕತ್ತಾದಂಥ ಸಿಟಿಗಳನ್ನು ಹೊರತುಪಡಿಸಿ ಟೈರ್ 2 ಸಿಟಿ ಆದಂತಹ ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಅಥವಾ ಪುಣೆದಂತಹ ಟೈರ್ 2 ಸಿಟಿಗಳನ್ನು ಹೊರತುಪಡಿಸಿ ಟೈರ್ 3 ಅಂತಹ ಸಿಟಿಯಲ್ಲಿ ವಿಜಯಪುರದಲ್ಲಿ ಇವತ್ತು 20,000ಕ್ಕಿಂತಲೂ ಹೆಚ್ಚು ಜನ ಒಂದು ಉದ್ದೇಶಕ್ಕೋಸ್ಕರ, ಒಂದು ಕಾಸ್ಗೋಸ್ಕರ ತಾವು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಇವತ್ತು ರಿಜಿಸ್ಟರ್ ಮಾಡಿಸಿಕೊಂಡಿರತಕ್ಕಂಥದ್ದು ಬಹುತೇಕ ವಿಜಯಪುರ ಜಿಲ್ಲೆಯ ಮತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಓಟಕ್ಕಾಗಿ ದಾಖಲೆ ಪ್ರಮಾಣದಲ್ಲಿ ಜನ ಭಾಗವಹಿಸಿದ್ದಾರೆ. ಇದು ಒಂದು ಇತಿಹಾಸ ಆಗಿದೆ, ಇದೊಂದು ದಾಖಲೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂತಸವನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ವಿಜಯಪುರ, ದೆಹಲಿಯ ನಂತರ, ರಾಷ್ಟ್ರದ ರಾಜಧಾನಿ ದೆಹಲಿಯ ನಂತರ ಅತಿ ಹೆಚ್ಚು ಸ್ಮಾರಕಗಳನ್ನು ಹೊಂದಿರತಕ್ಕಂಥ ವಿಜಯಪುರ ಮಹಾನಗರ. ವಿಜಯಪುರ ನಗರದಲ್ಲಿ ಇರತಕ್ಕಂಥ ಸ್ಮಾರಕಗಳನ್ನ ನಾವು ಹೆಚ್ಚು ಜನರಿಗೆ ಪರಿಚಯಿಸುವುದು, ಈ ಸ್ಮಾರಕಗಳತ್ತ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಇದರ ಮೂಲಕ ಇಲ್ಲಿ ಟೂರಿಸಂ ಬೆಳವಣಿಗೆ ಆಗಬೇಕು, ಇಲ್ಲಿನ ಜನರಿಗೆ ಉದ್ಯೋಗ ಸಿಗಬೇಕು. ಇಲ್ಲಿನ ಟಾಂಗಾವಾಲಾಗೆ, ಇಲ್ಲಿನ ರಿಕ್ಷಾವಾಲಾಗೆ, ಇಲ್ಲಿನ ಸೈಕಲ್ ರಿಕ್ಷಾದವರಿಗೆ, ಇಲ್ಲಿನ ಸಾಮಾನ್ಯ ಹೋಟೆಲ್ಗಳಿಗೆ ಹಿಡ್ಕೊಂಡು ದೊಡ್ಡ ಹೋಟೆಲ್ಗಳವರೆಗೆ ಎಲ್ಲ ಉದ್ದಿಮೆದಾರರಿಗೆ ಇಲ್ಲಿ ಅವಕಾಶ ಸಿಗಬೇಕಾದ್ರೆ ಬಿಜಾಪುರ ಟೂರಿಸಂ ಒಳ್ಳೆ ಸ್ಪಾಟ್ ಇದೆ. ಇದು ಹೆಚ್ಚು ಜನರಿಗೆ ಹೊರಗಡೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಬೇರೆ ಎಲ್ಲೆಲ್ಲೂ ಹೋಗ್ತೀವಿ, ಬಿಜಾಪುರದತ್ತ ಜನರನ್ನ ಆಕರ್ಷಣೆ ಮಾಡಬೇಕು, ಬಿಜಾಪುರದ ಹೆರಿಟೇಜ್ ಅನ್ನ ನಾವು ರಕ್ಷಣೆ ಮಾಡಬೇಕು ಮತ್ತು ಅದನ್ನ ಮುಂದಿನ ಜನಕ್ಕೆ ತಿಳುವಳಿಕೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಎರಡನೇದಾಗಿ ತಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೆಚ್ಚು ರಿಪೀಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ವಿಜಯಪುರದ ಅರಣ್ಯ ಪ್ರದೇಶ 0.17 ಮಾತ್ರ. ಕಳೆದ 100 ವರ್ಷಗಳ ಬ್ರಿಟಿಷರ ಕಾಲದ ರೈನ್ಫಾಲ್ ಡಾಟಾ ನೋಡಿದ್ರೆ ಇಡೀ ಭಾರತದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ 2 ಜಿಲ್ಲೆಗಳಲ್ಲಿ ಬಿಜಾಪುರ, ಒಂದು ರಾಜಸ್ಥಾನದ ಜೈಸಲ್ಮೇರ್, ಎರಡನೇದ್ದು ಕರ್ನಾಟಕದ ಬಿಜಾಪುರ, 2 ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಬಿಜಾಪುರದಲ್ಲಿ ಪಂಚನದಿಗಳ ಹಾಡು, ದಕ್ಷಿಣದ ಪಂಜಾಬ್ ಅಂತ ಕರೆದ್ರೂ ಸಹಿತ ನಾವು ಬರದ ನಾಡು ಅಂತ ಹೇಳೇನೆ ನಾವು ಹೇಳ್ತಾ ಇದ್ದೀವಿ. ಇಂಥ ಬರದ ನಾಡು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ನೀರಾವರಿ ಪ್ರದೇಶ ಹೆಚ್ಚಳ ಆಗಬೇಕು, ಇಲ್ಲಿ ಅರಣ್ಯ ಪ್ರದೇಶ ಹೆಚ್ಚಳ ಆಗಬೇಕು ಅಂತ ಹೇಳಿ ನಮ್ಮ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲ್ರು ಕಳೆದ 7-8 ವರ್ಷಗಳಿಂದ ಏನು ಸತತ ಪ್ರಯತ್ನ ಮಾಡಿದ್ರು, ಅದರ ಫಲವಾಗಿ ನಾವು ವೃಕ್ಷೋತ್ಥಾನ ರನ್ ಆರಂಭ ಮಾಡಿದ್ವಿ. ಮೊದಲಿನ 3 ವರ್ಷಗಳ ಕಾಲ ನಾವು ನಡೆಸಿದ್ದೀವಿ. ನಂತರ ಕೋವಿಡ್ ಕಾರಣದಿಂದ ಸುಮಾರು 3 ವರ್ಷಗಳ ಕಾಲ ಅದು ನಿಂತು ಹೋಗಿತ್ತು. ಕೋವಿಡ್ ನಂತರ ಇದು 3ನೇ ಆವೃತ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ 3ನೇ ಆವೃತ್ತಿಗೆ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಯಾವಾಗ ಇದಕ್ಕೆ ಜಾಯ್ನ್ ಆಯಿತು, ಕೋವಿಡ್ ಸಂದರ್ಭದಲ್ಲಿ ಆರಂಭಗೊಂಡಂತ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಇವತ್ತು 3ನೇ ಆವೃತ್ತಿಯಲ್ಲಿ ಆರಂಭಗೊಂಡ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದೊಂದು ಆವೃತ್ತಿಗೂ ಸಹಿತ 5ನೇದ್ದು, 4 ಮತ್ತು 5 ಬಹಳ ಚೆನ್ನಾಗಿ ಯಶಸ್ವಿಯಾಗಿ ನಡೆದು ಈಗ 6ನೇದ್ದು ಇತಿಹಾಸದ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಡೀತಾ ಇದೆ. ಇದ್ರ ಜೊತೆಗೆ ನಾವು ಹೇಳಬೇಕಂತ ಮುಖ್ಯ ಉದ್ದೇಶ ಏನಂತಂದ್ರೆ, ವೃಕ್ಷೋತ್ಥಾನ ಇದು ಕೇವಲ ಒಂದು ಓಟ ಅಲ್ಲ. ಈ ಸಲ ನಾವು ವಿಶೇಷವಾಗಿ ಇದನ್ನು ಒಂದು ರಂಗಿನ ಸಾಂಸ್ಕೃತಿಕ ಓಟ ಅಂತ ಹೇಳಿ ವೃಕ್ಷೋತ್ಥಾನ ಈ ಸಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಬರೀ ಓಟವಲ್ಲ, ಇಡೀ ಈ ನಮ್ಮ ಭಾಗದ ಸಂಸ್ಕೃತಿಯ ಅನಾವರಣ ಈ ಓಟದ ಮೂಲಕ ಆಗ್ತಾ ಇದೆ. ಕೇವಲ ಓಟ ಅಂದ್ರೆ ಓಟಗಾರರು ಓಡೋದು ಅಷ್ಟೇ ಅಲ್ಲ, 21,000 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಆ 21,000 ಜನ ಬಂದು ಓಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಚಳಿ ಇದೆ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಚಳಿಯನ್ನ ಬಿಟ್ಟು, ಈ ಮೈ ಚಳಿಯನ್ನ ಬಿಟ್ಟು ನಶಿಕ್ನಲ್ಲಿ ಎದ್ದು 6 ಗಂಟೆ ಒಳಗೆ ಇವರು ಅಂಬೇಡ್ಕರ್ ಸ್ಟೇಡಿಯಂ ಅಲ್ಲಿ ಬಂದು ಓಡಿದರೆ ಇವರು ಓಡಬೇಕು, ಜೊತೆಗೆ ಈ ಸಾಂಸ್ಕೃತಿಕ ವಾತಾವರಣವನ್ನು ಅನುಭವಿಸಬೇಕು. ಇದ್ರ ಜೊತೆಗೆ ಬಿಜಾಪುರ ಜನರಿಗೆ ಮತ್ತು ಸುತ್ತಮುತ್ತಲು ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಇದು ಕೇವಲ ಓಟವಲ್ಲ, ಓಟಗಾರದ ಒಂದು ಹಬ್ಬ ಆದ್ರೆ, ಓಟವನ್ನ ನೋಡೋದೇ ಒಂದು ಹಬ್ಬ ಆದ್ರೆ, ಇದ್ರ ಜೊತೆಗೆ ನಾವೇನ್ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದೀವಿ. ಬಿಜಾಪುರ ಜನ ಸ್ವಯಂ ಪ್ರೇರಿತರಾಗಿ ತಾವೇ ಮುಂದೆ ಬಂದು ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂತಹ ಕಲ್ಚರಲ್ ಫೆಸ್ಟಿವಲ್.
ಇದು ಆಗ್ತಾ ಇದೆ. ಆ ಸಾಂಸ್ಕೃತಿಕ ಅನಾವರಣವನ್ನ ತಾವೆಲ್ಲ ಕಣ್ತುಂಬಿಸಿಕೊಳ್ಬೇಕು ಅಂತಕ್ಕಂಥದ್ದು ನಂದು ವಿನಂತಿಯಾಗಿದೆ. ಮುಖ್ಯವಾಗಿ ನಾವು ಅಂಬೇಡ್ಕರ್ ಸ್ಟೇಡಿಯಂನ ಒಳ ಆವರಣದಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಪುಣೆಯ ಒಬ್ಬ ಪ್ರಖ್ಯಾತ ಕಲಾವಿದೆ ಆಸ್ಟಿನ್ ಅವರಿಂದ ಒಂದು ಜುಂಬಾ ನೃತ್ಯ ಅಂದ್ರೆ ಓಟಗಾರರಿಗೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ನೃತ್ಯ ಬೆಳಗ್ಗೆ 5 ಗಂಟೆಯಿಂದನೇ ಅದು ಇದೆ. ಅದರ ನಂತರ 6 ಗಂಟೆಗೆ ನಮ್ದೇನು ಆರಂಭ ಆಗ್ತದೆ, ನಮ್ಮ ಓಟ ಆರಂಭ ಆಗ್ತಕ್ಕಂಥ ಸಂದರ್ಭದೊಳಗ ಅನಿಲ್ ಧಾರವಾಡ್ಕರ್ ಅವರು ಹಾಗೂ ಶ್ರೀಕಾಂತ್ ಮಂತ್ರಿ ಅವರು ಕಲಾವಿದರಿಂದ ಕಹಳೆ ವಾದನ ಅಂದ್ರೆ ನಮ್ಮ ಬಿಜಾಪುರದ ಸಾಂಸ್ಕೃತಿಕ ಕಹಳೆ ಏನಿದೆ, ಎರಡೂ ಕಡೆ ಓಟಗಾರರಿಗೆ ಸ್ಫೂರ್ತಿ ತುಂಬಲಿಕ್ಕೆ ಕಹಳೆಯನ್ನ ಅವರು ಊದ್ತಾರೆ. ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆ ಕನಕದಾಸ ವೃತ್ತದಲ್ಲಿ 14 ಕಲಾವಿದರು ಗೊಂಬೆ ಕುಣಿತ, ಈ ಓಟಗಾರರಿಗೆ ಹುರಿದುಂಬಿಸಲಿಕ್ಕೆ ದೊಡ್ಡದಾದಂತ ಗೊಂಬೆ ಕುಣಿತ 14 ಕಲಾವಿದರು ಮಾಡ್ತಾರೆ. ಆಸರ್ ಮಹಲದ ಮುಂಭಾಗದಲ್ಲಿ ಅಲ್ಲೇನೆ 40 ವಿದ್ಯಾರ್ಥಿನಿಯರು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 40 ವಿದ್ಯಾರ್ಥಿನಿಯರು ಬ್ಯಾಂಡ್ ಮೂಲಕ ಸ್ವಾಗತವನ್ನು ಮಾಡ್ತಾರೆ. ಮುಂದೆ ದರ್ಬಾರ್ ಹೈಸ್ಕೂಲ್ ಮುಂಭಾಗದಲ್ಲಿ ಪರಿಸರ ಪ್ರೇಮಿಯಾದಂಥ ಸನ್ನಿ ಗವಿಮಠ್ ಅವರು 14 ಯುವತಿಯರಿಂದ ಚೇರಪ್ ನೃತ್ಯವನ್ನ ಅವರು ಮಾಡ್ತಾರೆ. ನಂತರ ಕಲ್ಯಾಣ್ ಶೆಟ್ಟಿ ವೃತ್ತ ಅಲ್ಲಿ ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು 10 ಜನರ ಕಲಾವಿದರ ಒಂದು ತಾಶಾವಾದನ ಬ್ಯಾಂಜೋ ವಾದನವನ್ನ ಅವರು ಮಾಡ್ತಾರೆ. ಗೋಲ್ ಗುಂಬಜ್ ಆವರಣ, ಬಿಜಾಪುರದ ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್, ಇವತ್ತು ನಮ್ಮ ವೃಕ್ಷೋತ್ಥಾನದ ಒಂದು ಥೀಮ್ ಕೂಡ ನಾವು ಗೋಲ್ ಗುಂಬಜ್ ಅನ್ನ ಇಟ್ಕೊಂಡಿದ್ದೀವಿ. ಗೋಲ್ ಗುಂಬಜ್ ಇವತ್ತು ದೇಶ ವಿದೇಶಗಳಿಂದ ಜನರ ಗಮನ ಸೆಳೆತಕ್ಕಂಥದ್ದು. ಸೊ ಗೋಲ್ ಗುಂಬಜ್ ಕ್ಯಾಂಪಸ್ ನಲ್ಲಿ ಬಹಳ ವಿಭಿನ್ನವಾಗಿ ಈ ಒಂದು ವೃಕ್ಷೋತ್ಥಾನ ಓಟ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಹಿಂದಿನ ಉಪಮಹಾಪೌರರಾದಂಥ ದಿನೇಶ್ ಹಳ್ಳಿಯವರು ಕೇರಳದ 35 ಜನ ಮಹಿಳಾ ಕಲಾವಿದರನ್ನ ಕರೆಸಿಕೊಂಡು ಅವರಿಂದ ಶೃಂಗಾರ ನೃತ್ಯ, ಒಂದು ರೀತಿಯ ಬೇರೆ ಬೇರೆ ಡಿಸೈನ್ಗಳಲ್ಲಿ ಶೃಂಗಾರ ನೃತ್ಯವನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ಫ್ಲವರ್ ಡ್ಯಾನ್ಸ್ ಅನ್ನು ಕೂಡ ಅವರು ಆರ್ಗನೈಸ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರಸಿದ್ಧ ಕುಣಿತ ಮೈಲಾರಲಿಂಗೇಶ್ವರ ಕೊರವ ಕುಣಿತ ಅಂತ ಹೇಳಿ ಬಹಳ ಪ್ರಸಿದ್ಧಿಯಾದಂಥದ್ದು, ಅದನ್ನು ಕೂಡ ಗೋಲ್ ಗುಂಬಜ್ ಆವರಣದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅದರ ನಂತರ ವಾಪಸ್ ಯೂಟರ್ನ್ ಆಗಿ ಅದು ಬರ್ತದೆ. ಬಸವೇಶ್ವರ ವೃತ್ತದಲ್ಲಿ ಸ್ಫೂರ್ತಿ ಫೌಂಡೇಶನ್ ಅರುಣ್ ಹುಂಡೇಕರ್ ಅವರು ಉದ್ಯಮಿ, ಅವರ ತಂಡದಿಂದ ಒಂದು ಖಾನಾಪುರ್ ಎಸ್ಗೆ ಅಲ್ಲಿನ ಒಂದು ಹೆಬ್ಬಾಳಂಬ ಗೊಂಬೆ ಕುಣಿತ ಅಂತ ಹೇಳಿ ದೊಡ್ಡ ತಂಡವನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಅದೇ ರೀತಿ ಧಾರವಾಡ ಜಿಲ್ಲೆಯ ಕೊಣ್ಣೂರಿನ ರಾಯಣ್ಣ ಮಹಿಳಾ ಕಲಾ ತಂಡ, ಡೊಳ್ಳಿನ ತಂಡ, ಇದೊಂದು ಪ್ರದರ್ಶನ ದೊಡ್ಡ ಪ್ರಮಾಣದಲ್ಲಿ ಇದು ಬಸವೇಶ್ವರ ವೃತ್ತದಲ್ಲಿ ಆಗ್ತದೆ. ಸೊ ನೀವು ಸ್ಟೇಡಿಯಂನಿಂದ ಓಟ ಆರಂಭ ಮಾಡಿದ್ರೆ ಮ್ಯಾರಥಾನ್, ನಾವು ಮಾಡ್ತಾ ಇರೋದು ಹಾಫ್ ಮ್ಯಾರಥಾನ್. ಚಲೋ ರನ್ನರ್ಸ್ ಎಲ್ಲ ಏನಂತಾರೆ, ಅವ್ರಿಗೆ ಫುಲ್ ಮ್ಯಾರಥಾನ್ ಓಡಿದ್ರೇನೆ ಓಡದಂಗೆ. ಹಾಫ್ ಮ್ಯಾರಥಾನ್ ಅವ್ರಿಗೆ ಇದಿಲ್ಲ. ಫುಲ್ ಮ್ಯಾರಥಾನ್ ಆದ್ರೆ ನಾವು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಲೂಪ್ ಇದ್ದನ್ನೇ 2 ಲೂಪ್ ಮಾಡಿ ನಾವು ಮಾಡ್ಬೋದು. ಇವತ್ತು ಫುಲ್ ಮ್ಯಾರಥಾನ್ ಸಹಿತ ನಾವು ಮುಂದಿನ ದಿನಗಳಲ್ಲಿ ಆ ರೀತಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 50 ಜನ ಪಾರ್ಟಿಸಿಪೆಂಟ್ ನಮಗೆ ಸಿಕ್ಕರೂ ಸಹಿತ ಫುಲ್ ಮ್ಯಾರಥಾನ್ ಮಾಡ್ಬೋದು ಸರ್. ಥ್ಯಾಂಕ್ ಯು, ಒಳ್ಳೆ ಸಜೆಷನ್ ಸರ್. ಹಿರಿಯರಿಗೆ ಮಿತ್ರರಿಗೆ ಶುಭಾಶಯಗಳು. ವಿಶೇಷವಾಗಿ ವಿಜಯಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ 6ನೇ ಆವೃತ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಇದುವರೆಗೆ ತಾವು ನೀಡಿದಂಥ ಸಹಕಾರ ಸಹಯೋಗ ಬಹಳಷ್ಟು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಖ್ಯಾತಿಯನ್ನ ತಂದುಕೊಟ್ಟಿದೆ. ವೃಕ್ಷೋತ್ಥಾನ ಇಟ್ಕೊಂಡಿದ್ದಾರೆ. ಪರಿಸರದ ನಮ್ದು ವರ್ಷ ಪೂರ್ತಿ ಆಕ್ಟಿವಿಟೀಸ್ಗಳು ಇರ್ತವೆ. ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿದಿನ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಸೈಕ್ಲಿಂಗ್ ಗ್ರೂಪ್ ಅಥವಾ ಬೇರೆ ಇದರಲ್ಲಿ ನಾವ್ಯಾರೋ ಗಿಫ್ಟ್ಗಳನ್ನ ಸಸಿಗಳನ್ನೇ ಕೊಡ್ತಕ್ಕಂಥದ್ದು, ಸಸಿಗಳನ್ನೇ ನೆಡ್ತಕ್ಕಂಥದ್ದು. ಒಂದೇ ಒಂದು ಸಸಿಯನ್ನ ಯಾರಾದರೂ ಕಡದರೆ, ಹಾನಿ ಮಾಡಿದರೆ ಅದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಕೇಸ್ ಮಾಡ್ತಕ್ಕಂಥದ್ದು ನಮ್ಮ ನಿರಂತರ ಆಕ್ಟಿವಿಟೀಸ್. ಆಮೇಲೆ ಯಾರು ಸಸಿಗಳನ್ನ ಕೇಳ್ತಾರೆ ಅವರಿಗೆ ಸಸಿಗಳನ್ನ ಪೂರೈಕೆ ಮಾಡ್ತಕ್ಕಂಥದ್ದು, ಮತ್ತು ಯಾರು ಬೋರ್ ಕೇಳ್ತಾರೆ, ಇದನ್ನ ಡ್ರಿಪ್ ಕೇಳ್ತಾರೆ, ಅಂತದನ್ನೆಲ್ಲ ನಾವು ನಿರಂತರ ಆಕ್ಟಿವಿಟೀಸ್ ಮಾಡ್ತೀವಿ. ಈಗ ಇತ್ತೀಚೆಗೆ ಅಂತಂದ್ರೆ ಕಳೆದ ವಾರನೇ ಆ ತೊರವಿ ಹತ್ರ ಒಂದು 5 ಎಕರೆಯಲ್ಲಿ ಒಬ್ರು ಸ್ವಾಮೀಜಿ ಆಶ್ರಮ ಮಾಡ್ತಾ ಇದ್ದಾರೆ. ಸುಮಾರು 800 ಗಿಡಗಳನ್ನ ಪಿಟ್ಸ್ ತೆಗಿಸಿ, ಸಸಿಗಳನ್ನ ತರಿಸಿ ನೆಟ್ಟು ಅದಕ್ಕೆ ಡ್ರಿಪ್ ವ್ಯವಸ್ಥೆಯನ್ನ ಕೂಡ ಬೋರ್ ಹಾಕಿಸಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಡಿಸೆಂಬರ್ದಲ್ಲಿ ವೃಕ್ಷೋತ್ಥಾನ ಯಾಕೆ ಮಾಡ್ತೀವಿ ಅಂದ್ರೆ ಡಿಸೆಂಬರ್ ವಾತಾವರಣ ಬಿಜಾಪುರದಲ್ಲಿ ಓಡ್ಲಿಕ್ಕೆ ಹಿತಕರ ಈ ಚಳಿ, ಮತ್ತು ಡಿಸೆಂಬರ್ 2nd ವೀಕ್ 3rd ವೀಕ್ ರಜೆಗಳಿರ್ತಾವ ಹೊರಗಡೆಯಿಂದ ನಮಗೆ. ಯಾಕಂದ್ರೆ ನಮ್ಮ ಓಟದಲ್ಲಿ ಕೇವಲ ಇಲ್ಲಿಯವರು ಅಷ್ಟೇ ಅಲ್ಲ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್
ಬಿಜಾಪುರದಿಂದ ಯಾರೋ ಬೆಂಗಳೂರಿನಲ್ಲಿದ್ದಾರೆ, ಆ ಸಾಫ್ಟ್ವೇರ್ ಇಂಜಿನಿಯರ್ಸ್ ವಿತ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ಇಂಗ್ಲೆಂಡಿಂದ, ಅಮೆರಿಕಾದಿಂದ, ಜರ್ಮನಿಯಿಂದ, ಬೇರೆ ಬೇರೆ ದೇಶಗಳಲ್ಲಿ ಬಿಜಾಪುರ ಜನ ಏನಿರ್ತಾರೆ ಅವ್ರ ವೆಕೇಶನ್ ಡಿಸೆಂಬರ್ಗೆ ಬರ್ತಾರೆ. ಸೊ ಈಗ ವೃಕ್ಷೋತ್ಥಾನ ಅವ್ರ ಕ್ಯಾಲೆಂಡರ್ ಯಾವ ರೀತಿ ಕ್ರಿಸ್ಮಸ್ ಇದೆ ಆ ರೀತಿ ವೃಕ್ಷೋತ್ಥಾನ ಕ್ಯಾಲೆಂಡರ್ ನ್ಯೂ ಇಯರ್ ಇದೆ. ಈ ಹಾಲಿಡೇಗೆ ಏನ್ ಬರ್ತಾರೋ ಅವ್ರು ವೃಕ್ಷೋತ್ಥಾನದಾಗ ಪಾರ್ಟಿಸಿಪೇಟ್ ಮಾಡಿ ಉಳಿದ ಹಾಲಿಡೇಸ್ ಮಾಡ್ಕೊಂಡು ಹೋಗುವಂಗ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇದು 3rd ವೀಕು, 2nd ವೀಕು, 1st ವೀಕು ಈ ರೀತಿ ಆಯ್ತು. ಈಗ 3 ವರ್ಷ ನಾವ್ ಇನ್ ಮುಂದೆ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ನಾವು 2nd ವೀಕ್ ಆಫ್ ಡಿಸೆಂಬರ್ ಇದನ್ನು ಮಾಡ್ಬೇಕಂತ. ಅಂದ್ರೆ ಮ್ಯಾರಥಾನ್ ಯಾವಾಗಲೂ ಆಲ್ವೇಸ್ ಇನ್ ದ ಆಲ್ ಓವರ್ ವರ್ಲ್ಡ್ ಸಂಡೇ ಬಿಟ್ಟು ಬೇರೆ ದಿನ ಆಗೋದಿಲ್ಲ. ಸೊ ಅದಕ್ಕೆ ಸಂಡೇ 2nd ವೀಕ್ ಆಫ್ ಡಿಸೆಂಬರ್ ಮಾಡ್ಬೇಕಂತ ಮುಂದಿನ ದಿನದಲ್ಲಿ ಪ್ಲಾನ್ ಇದೆ ಸರ್. ಮ್ಯಾರಥಾನ್ ಈ ಸಲ ನಾವು ಸುಮಾರು ನಾವೇನು ಹೇಳಿದೇವು ಸರ್, 10 ಜನ ಫೇಸರ್ಸ್ ಏನಿದ್ದಾರೆ ದೇ ಆರ್ ಆಲ್ ಪಾರ್ಟಿಸಿಪೇಟೆಡ್ ಇನ್ ಇಂಪಾರ್ಟೆಂಟ್ ಮ್ಯಾರಥಾನ್ಸ್. ಆಮೇಲೆ 21 ಕಿಲೋಮೀಟರ್ ಫೇಸರ್ಸ್ ಸುಮಾರು ಎಷ್ಟು ಜನ ಇದ್ದಾರೆ? 21 ಕಿಲೋಮೀಟರ್ ಫೇಸರ್ಸ್ 4 ಜನ ಇದ್ದಾರೆ. ದೇ ಆರ್ ಆಲ್ ಮ್ಯಾರಥಾನ್ ಹೀರೋಸ್. ಯಾಕಂದ್ರೆ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಈ ಸಲ ನಾವು ಗೆಸ್ಟ್ ಆಗಿ ಏನ್ ಕರಿತಾ ಇದ್ದೀವಿ, ಸ್ಪೆಷಲ್ ಇನ್ವೈಟೀಸ್ ನಾವು ಮಾಡ್ತಾ ಇದ್ವಿ 4 ಜನ. ಅದರಲ್ಲಿ ಒಬ್ರು ಸಂದೀಪ್ ಪಾಟೀಲ್, IGP ಸೀನಿಯರ್ IPS ಆಫೀಸರ್. ಅವರು ಇತ್ತೀಚೆಗೆ ಕೋಪನ್ ಹೇಗನ್ನಲ್ಲಿ ನಡೆದಂತಹ ಒಂದು ಟ್ರಯಥ್ಲಾನ್ ಸ್ಪರ್ಧೆಯಲ್ಲಿ, ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ 42 ಕಿಲೋಮೀಟರ್ಸ್ ರನ್ನಿಂಗ್, 100 ಕಿಲೋಮೀಟರ್ಸ್ ಸೈಕ್ಲಿಂಗ್ ಅಂಡ್ 2.8 ಕಿಲೋಮೀಟರ್ಸ್ ಆಫ್ ಸಿ ಸ್ವಿಮ್ ಕೋಪನ್ ಹೇಗನ್ ನಲ್ಲಿ ಆ ಸ್ಪರ್ಧೆಯನ್ನು ಮಾಡಿದ್ರು. ಪೊಲೀಸ್ ಅಧಿಕಾರಿಯಾಗಿ ಕೂಡ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ರು. ಅವರನ್ನೇ ಕರೆಸ್ತಾ ಇದ್ವಿ. ಯಾಕಂದ್ರೆ ನಮ್ಮ ಪೊಲೀಸ್ ಇಲಾಖೆಗೂ ಒಂದು ಸ್ಫೂರ್ತಿ ಬರಲಿ, ನಮ್ಮ ಉಳಿದವರಿಗೂ ಅಧಿಕಾರಿಗಳಿಗೂ ಸ್ಫೂರ್ತಿ ಬರಲಿ. ಯಾಕಂದ್ರೆ ಒಂದ್ಸಲ ಸರ್ವಿಸಿಗೆ ಸೇರಿದ ಮ್ಯಾಗ ನಾವು ಫಿಸಿಕಲ್ ಆಕ್ಟಿವಿಟೀಸ್ ನೊಳಗೆ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಅಂತ ಹೇಳಿ ಈ ರೀತಿ ರೋಲ್ ಮಾಡೆಲ್ಗಳನ್ನೇ ಕರೆಸ್ತಾ ಇದ್ವಿ. ಅದೇ ರೀತಿ ನಮ್ಮ ಹಿಂದಿನ ನಾವು DC ಆದಂತ YS ಪಾಟೀಲ್ರು ಇದಕ್ಕೆ ಬೌದ್ಧ ಬುನಾದಿ ಹಾಕಿದ್ರು. ಆಮೇಲೆ ನಮ್ಮ ಭೂಪಾಲಣ್ಣ ಅವರು ಇದರಲ್ಲಿ ಕೆಲಸ ಮಾಡಿದ್ರು, ಅವರನ್ನು ಕರೆತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನೋಜ್ ಕುಮಾರ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಯಾಕಂದ್ರೆ ನಮಗೆ ಹೆಚ್ಚೆಚ್ಚು ಸಸಿಗಳು ಬೇಕು, ನಮಗೆ ಬಿಜಾಪುರಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಕರೆದಿದ್ವಿ. ಮತ್ತು ಮುಖ್ಯವಾಗಿ ಇನ್ನೂ ಕೆಲವರು ವಿಶೇಷವಾಗಿ ಸಚಿವರು ಇದಕ್ಕೆ ಬರ್ತಾ ಇದ್ದಾರೆ. ಅದನ್ನ ನಾಳೆ DC ಅವರು. ಸೆಲೆಬ್ರಿಟಿಗಳು ಈ ಬಾರಿ ಯಾರು ವಿಶೇಷವಾದಂತ ಸೆಲೆಬ್ರಿಟಿಗಳಿಲ್ಲ, ಓಟಗಾರರೇ ಸೆಲೆಬ್ರಿಟಿಗಳು. ಯಾಕಂದ್ರೆ ನಾವೇನಂತೀವಿ, ಸಿನಿಮಾ ತಾರೆಯರನ್ನ ಮಾತ್ರ ನಾವು ಸೆಲೆಬ್ರಿಟಿ ಮಾಡ್ತಕ್ಕಂತ ಯೋಚನೆಯನ್ನ ಹೊರತುಪಡಿಸಿ ಓಟಗಾರರೇ ನಮ್ಮ ಸೆಲೆಬ್ರಿಟಿ. ಬಿಜಾಪುರ ತಂದಾಗ ಇಂಥವ್ರು ಬರ್ತಾ ಇದ್ದಾರೆ, ಈ ಓಟಗಾರರು ಬರ್ತಾ ಇದ್ದಾರೆ. ಧಾರವಾಡದಿಂದ ಧಾರವಾಡ ಕ್ಲಬ್ನವ್ರು ಬರ್ತಾ ಇದ್ದಾರೆ, ನಮ್ಮದೇನು ಸ್ಪೋರ್ಟ್ಸ್ ಕ್ಲಬ್ ಇದೆ. ಆಮೇಲೆ ನಮ್ಮ ಸೋಲಾಪುರದಿಂದ ಬರ್ತಾ ಇದ್ದಾರೆ. ಒಂದೊಂದು ಊರುಗಳ ಹಳ್ಳಿ, ದರೂರ್ ಅಂತಕ್ಕಂಥ ಒಂದು ಹಳ್ಳಿಯಿಂದ ಸುಮಾರು ನಾನು ಡೀಟೇಲ್ಸ್ ಕೊಡ್ತೀನಿ, 21 ಕಿಲೋಮೀಟರ್ ಓಡಕ್ ಬರ್ತಾ ಇದ್ದಾರೆ. ದರೂರ್ ಅಂತ ಒಂದು ಸಣ್ಣ ಹಳ್ಳಿ, ಅಥಣಿ ತಾಲೂಕು ಐಗಿಳಿ ಒಂದು ಸಣ್ಣ ಹಳ್ಳಿ, ಐಗಿಳಿ ಒಂದು ಹಳ್ಳಿ, ಐಗಿಳಿ ಹಳ್ಳಿಯಿಂದ ಸುಮಾರು ಒಂದು 30-40 ಜನ ಇವತ್ತು ಈ ಓಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಅವರೇ ನಮ್ಮ ಹೀರೋಸ್, ಅವರೇ ನಮ್ಮ ಸೆಲೆಬ್ರಿಟೀಸ್. ಆಮೇಲೆ ವಿಶೇಷ ಅಂದ್ರೆ ಸ್ವಾಮೀಜಿಯವರು, ಬಹಳ ಜನ ಸ್ವಾಮೀಜಿಗಳು ಈ ಸಲ ಓಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾ ಸ್ವಾಮಿಗಳ ಹೆಸರು ಹೇಳೋದಿಲ್ಲ, ತಾವು 21 ಅವತ್ತು 7ನೇ ತಾರೀಕಿಗೆ ತಮ್ಮ ಕ್ಯಾಮೆರಾಗಳ ಫೋಕಸ್ ಆದಾಗ ತಮಗೆ ಗೊತ್ತಾಗುತ್ತೆ. ಬಹುತೇಕ ಅವರು ಇಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಈ ಬಾರಿ ಈ ಬಹುಮಾನವನ್ನ ಪಡಿಲಿಕ್ಕೆ ಅವರು ಪ್ರಯತ್ನ ಅಂದ್ರೆ ಅವ್ರು 100% ಈ ಸಲ ಪಡಿತಾರೆ. ಅಷ್ಟು ಅವರು ಓಡ್ಲಿಕ್ಕೆ ಆಸಕ್ತಿಯಿಂದ ಸ್ವಾಮಿಗಳು ದೇ ಆರ್ ಪ್ರಾಕ್ಟೀಸಿಂಗ್, ಸನ್ಯಾಸಿಗಳು ಈ ಒಂದು ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ನಮ್ಮ ಇಡೀ ಓಟ ಸಿದ್ದೇಶ್ವರ ಸ್ವಾಮಿಗಳ ಅರ್ಪಣೆ ಆಗಿದೆ. ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಸಕ್ತಿ ಏನಿತ್ತು, ಪರಿಸರದ ಬಗ್ಗೆ, ಕ್ರೀಡೆ ಬಗ್ಗೆ ಅವ್ರದ್ದು ಬಹಳ ವಿಶೇಷವಾದಂತ ಆಸಕ್ತಿ ಇತ್ತು. ಸಿದ್ದೇಶ್ವರ ಸ್ವಾಮಿಗಳು ಈ ಭಾಗದ ಪರಿಸರ ಇರಬೇಕು, ನಮ್ದು ಮೇನ್ ಮೊಟ್ಟೋ ಗ್ರೀನ್ ವಿಜಯಪುರ, ಕ್ಲೀನ್ ವಿಜಯಪುರ, ಸ್ವಚ್ಛ ವಿಜಯಪುರ, ಸುಂದರ ವಿಜಯಪುರ ಅಂತಕ್ಕಂಥದ್ದೇ ನಮ್ಮ ಕಾನ್ಸೆಪ್ಟು. ಅದಕ್ಕಾಗೇನೆ ನಾವು ರನ್ ವಿಜಯಪುರ ರನ್, ಓಡು ವಿಜಯಪುರ ಓಡು ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಸ್ವಾಮೀಜಿಯವರು ಜನವರಿ 3ಕ್ಕೆ ಅವರು ನಮ್ಮನ್ನ ಅಗಲಿ 3 ವರ್ಷಗಳಾಗ್ತದೆ. ಅವರ ನೆನಪಿನಲ್ಲೇನೆ ಈ ಓಟ ಸಮರ್ಪಣೆ ಆಗ್ತದೆ. ನಮ್ಮ ಮೆಡಲ್ ಏನ್ ನಾವು ಕೊಡ್ತಿದ್ವಿ, ಆ ಮೆಡಲ್ ನಲ್ಲಿ ಪೂರ್ತಿಯಾಗಿ ಸ್ವಾಮೀಜಿಯವರ ಭಾವಚಿತ್ರಣ ಇದೆ. ಆ ಮೆಡಲ್ ಕೂಡ ಅವ್ರ ಮನೆಯಲ್ಲಿ ಹಾಕಿದ್ರೆ ಅವ್ರಿಗೊಂದು ರೀತಿ ಇನ್ಸ್ಪಿರೇಷನ್ ಇರಬೇಕು ಅಂತಕ್ಕಂಥ ಉದ್ದೇಶ ಇದರಲ್ಲಿ.
Introducing the all-new Saathi, pioneered by Ashok Leyland to break the molds of conventions in the entry-level small commercial vehicle segment. The Saathi's new age engine redefines performance with its best-in-class power and torque. The revolutionary LNT technology eliminates the need for AdBlue, maximizing earnings per ride. Saathi carries more in each ride with its 24% bigger loading area and segment-leading 1,120 kg payload. The Saathi offers the smoothest ride experience along with a modern spacious cabin, bigger tires and superior ground clearance. With its superior mileage and industry-first 5-year 2 lakh kilometer warranty, the Saathi elevates the ownership experience. Shattering the perils of the older generations, it is time to show real strength and lead from the front. Ashok Leyland Saathi, Mera Hathi.